ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಈಗ ಟೈಮ್ 5:45 ಆಗ್ತಾ ಬಂತು. ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು. ಎಚ್ಚರ ಆಯಿತು ಬೆಳಿಗ್ಗೆನೇ ಬೇಗ, ಅಂದರೆ ಒಂದು 4:15ಗೆ ಎಚ್ಚರ ಆಗಿದೆ ನನಗೆ. ಸೊ ಹಾಗಾಗಿ ಬೇಗ ಎದ್ಬಿಟ್ಟು ಯೋಗ ಎಲ್ಲ ಮುಗಿಸಿ ವಾಕಿಂಗ್ ಮಾಡಿಲ್ಲ. ಬೆಳಕು ಬಂದಿಲ್ಲ, ಇನ್ನು ಕೂಡ 6 ಗಂಟೆ ಆಗ್ತಾ ಬಂತು, ಇನ್ನು ಕೂಡ ಬೆಳಕಾಗಿಲ್ಲ ಹೊರಗಡೆ. ಸೊ ಹಾಗಾಗಿ ನಾನು ಅಡುಗೆ ಕೆಲಸನ ಶುರು ಮಾಡೋಣ ಮೊದಲು, ಆಮೇಲೆ ಸ್ವಲ್ಪ ಮಿಡಲಲ್ಲಿ ಗ್ಯಾಪ್ ಸಿಕ್ಕಿದ್ರೆ ವಾಕ್ ಮುಂದುವರ್ಸೋಣ ಅಂತ, ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ತಿಂಡಿಗೆ ಪಲಾವ್ ಮಾಡಿಬಿಟ್ಟು ಆಮೇಲೆ ಕುಂಬಳಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಬೇಕು. ಲಂಚ್ ಬಾಕ್ಸಿಗೆ ಹಾಕಬೇಕಲ್ವ. ಸೊ ಹಾಗಾಗಿ ಕುಂಬಳಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತೀನಿ. ಹಾಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡೋದಕ್ಕಿದೆ. ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕಿಬಿಟ್ಟು ಮಾಡ್ತೀನಿ ನಾನು. ಸ್ವಲ್ಪ ಮಸಾಲೆ ಹಾಕ್ತೀನಿ ಅಷ್ಟೇ. ಹಾಗೆ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ನೀರು ಕುಡಿಯೋದಕ್ಕೆ ಈ ಥರ ನಾನು ಬಿಸಿ ಮಾಡ್ತೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಮಾಡಿ ಇಟ್ಟರೆ ನಾಳೆ ತನಕ ಸಾಕಾಗತ್ತೆ, ತಣ್ಣಗಾಗತ್ತಲ್ವ, ಕುಡಿಯೋದಕ್ಕೆ ನಾಳೆ ತನಕ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗ್ತಾ ಉಂಟು. ಇನ್ನು ಅನ್ನ ಮಾಡಬೇಕು, ಆಮೇಲೆ ಸಾಂಬಾರು ಆಗಬೇಕು, ಪಲಾವ್ ಆಗಬೇಕು. ಇಷ್ಟು ಕೆಲಸ ಇದೆ. ಒಂದೊಂದಾಗಿ ಕೆಲಸಗಳನ್ನು ಮುಗಿಸ್ತೀನಿ. ಹಾಗೆಯೇ ಇವತ್ತಿಂದಾದರೂ ಬೆಳಿಗ್ಗೆಯಿಂದಲೇ ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ರ್ಯಾಂಡಮ್ ಆಗಿ ಲಾಗ್ನ ಶುರು ಕೂಡ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಸಂಜೆ ತನಕ ಅಂತ ಅಂದ್ಬಿಟ್ಟು ಆದಷ್ಟು ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಪಲಾವ್ ಅಂದರೆ ನಾನು ಈ ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ ಯಾವಾಗಲೂ. ಆಮೇಲೆ ಪಲಾವ್ ಮಸಾಲ ಇದೆಯಲ್ವ, ಅದನ್ನು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಒಂದು ಅರ್ಧ ಸ್ಪೂನಷ್ಟು ಹಾಕೋದು ಅಷ್ಟೇ. 1-1.5 ಗ್ಲಾಸ್ ಅಕ್ಕಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಮಸಾಲ ಹಾಕ್ತೀನಿ. ಮತ್ತು ಉಳಿದಾಗಿ ಪೇಸ್ಟ್ ಅಂದರೆ ಮಸಾಲ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ ಹೆಲ್ತಿಗೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಬಟಾಣಿ ಕಾಳನ್ನು ನೆನೆಯಲಿಕ್ಕೆ ಹಾಕಿಟ್ಟಿದ್ದೀನಿ. ನೈಟ್ ನೆನೆಯಲಿಕ್ಕೆ ಹಾಕಿದ್ದೀನಿ. ಯಾವಾಗಲೂ ಅಷ್ಟೇ, ನನಗೆ ಪಲಾವ್ ಮಾಡಬೇಕಿದ್ರೆ ಬಟಾಣಿ ತಂದಿಟ್ಟಿರ್ತೀನಿ, ಬಟ್ ನನಗೆ ನೀರಲ್ಲಿ ಹಾಕೋದಕ್ಕೆ ನೆನಪೇ ಆಗಲ್ಲ ನೈಟ್ ಟೈಮಲ್ಲಿ. ನಿನ್ನೆ ನೆನಪು ಮಾಡ್ಕೊಂಡು ಹಾಕಿದ್ದೀನಿ. ಒಟ್ಟಿಗೆ ಹಾಕಿಬಿಟ್ಟು ಕುಕ್ಕರಲ್ಲಿ ನಾನು ಒಟ್ಟಿಗೆ ಪಲಾವ್ ಮಾಡೋದು. ಸೊ ಬನ್ನಿ ಇವಾಗ ಕೆಲಸಗಳನ್ನು ಶುರು ಮಾಡ್ಕೊಳ್ಳೋಣ. ಒಂದೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದರೆ, ನಾನು ಹಿಂದಿನ ದಿನವೇ ತರಕಾರಿ ಎಲ್ಲ ಹೆಚ್ಚಿಡ್ತೀನಿ. ಆವಾಗ ತುಂಬಾ ಈಸಿ ಆಗುತ್ತೆ ನನಗೆ. ಒಂದೊಂದು ಸಲ ರಾತ್ರಿ ಹಸ್ಬೆಂಡ್ ಬರಬೇಕಿದ್ರೆ ತರಕಾರಿ ಎಲ್ಲ ತರ್ತಾರಲ್ವ, ಏನೋ ಒಂಥರ ಉದಾಸೀನ ಅಂತ ಅನಿಸುತ್ತೆ, ಲೇಸಿನೆಸ್ ಫೀಲ್ ಆಗುತ್ತೆ ನನಗೆ. ಆ ಥರ ಆದಾಗ ಮಾತ್ರ ನಾನು ತರಕಾರಿನ ಹೆಚ್ಚಿಡಲ್ಲ. ಇಲ್ಲಾಂತ ಹೇಳಿದರೆ ಹಿಂದಿನ ದಿನ ಹೆಚ್ಚಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಬಾಕ್ಸಲ್ಲಿ ಹಾಕಿ. ಅದು ಬೆಳಿಗ್ಗೆ ಕೆಲಸ ಇರಬೇಕಿದ್ರೆ, ಅಂದರೆ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಬೇಕಿದ್ರೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿನ್ನೆ ನನಗೆ ಮಾಡೋದಕ್ಕೆ ಆಗಿರಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ ಆ ಕೆಲಸಗಳನ್ನು ಕೂಡ. ಇದಕ್ಕೇ ತುಂಬ ಟೈಮ್ ಬೇಕಾಗತ್ತಲ್ವ, ಒಂದು 10 ಮಿನಿಟ್ಸ್ ಆದರೂ ಬೇಕಾಗತ್ತೆ ಅಂತ ಅಂದ್ಕೋತೀನಿ. ತರಕಾರಿ ಹೆಚ್ಚೋದಕ್ಕೇ ಒಂದು 10 ಮಿನಿಟ್ಸ್ ಬೇಕಾಗತ್ತೆ. ಸೊ ಈಗ ಸ್ವಲ್ಪ ಬೀನ್ಸ್ ಹಾಗೆ ಕ್ಯಾರೆಟ್, ಬಟಾಣಿ ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಪಲಾವ್ ಅಂತ ಹೇಳಿದರೆ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ, ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಹಸ್ಬೆಂಡ್ ಹಾಗೆ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಅಂತ ಆಗಲ್ಲ. ಅವ್ರಿಗೆ ಏನಿದ್ರು ದೋಸೆ, ರೊಟ್ಟಿ, ಚಪಾತಿ, ಕಡುಬು, ಶಾವಿಗೆ ಎಲ್ಲ ಮಾಡ್ತೀವಲ್ವ, ನಮ್ಮ ತುಳುನಾಡಿನ ಸೈಡಿನಲ್ಲಿ ಮಾಡುವಂತಹ ಕೆಲವೊಂದು ಬ್ರೇಕ್ಫಾಸ್ಟ್ಗಳೆಲ್ಲ ಅದೇ ತುಂಬ ಇಷ್ಟಪಡ್ತಾರೆ. ಅದನ್ನೇ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಪಲಾವು, ರೈಸ್ ಐಟಮ್ ಎಲ್ಲ ತುಂಬ ಕಡಿಮೆ ಇಷ್ಟಪಡೋದು. ನನಗಂತೂ ಯಾವುದು ಕೂಡ ಆಗುತ್ತೆ, ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ರೈಸ್ ಐಟಮ್ ಆದರೂ ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು. ಯಾಕೆಂದರೆ ನಾನೇ ಮಾಡೋದಲ್ವ, ನಾನೇ ಮಾಡಬೇಕಿದ್ರೆ ಏನೇ ಮಾಡಿದರೂ ಕೂಡ ಇಷ್ಟಪಟ್ಟೆ ತಿನ್ನಬೇಕಾಗತ್ತೆ ನಾವು. ಸೊ ಆ ಒಂದು ರೀಸನ್ ಇರ್ಬೋದು, ಹಾಗಂತ ಅಂದ್ಕೋತೀನಿ. ಹಾಗೆ ನೀರಲ್ಲಿ ನೆನೆಸಿರ್ತಾ ಇದ್ದೀನಿ. ಸೋನಾ ಮಸೂರಿ ರೈಸು 1 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ಸೊ ನೀರಲ್ಲಿ ಸ್ವಲ್ಪ ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ನಾವು ಏನೇ ಕೆಲಸ ಮಾಡಬೇಕಿದ್ರೂ ಹೆಣ್ಮಕ್ಳು ತುಂಬಾ ಎಫರ್ಟ್ ಹಾಕಿರ್ತೀವಲ್ವ. ಯಾವುದೇ ಬ್ರೇಕ್ಫಾಸ್ಟ್ ಮಾಡಲಿ, ಸಿಂಪಲಾಗಿ ಒಂದು ಅವಲಕ್ಕಿ ಉಪ್ಕರಿ ಮಾಡಿದರೂ ಕೂಡ ನಾವು ಅದಕ್ಕೆ ತುಂಬಾ ಎಫರ್ಟ್ ಹಾಕಿರ್ತೀವಿ. ಸೊ ಹಾಗಾಗಿ ನಾವು ಏನೇ ತಿಂಡಿ ಮಾಡಿದರೂ ಕೂಡ ನಾವು ಇಷ್ಟಪಟ್ಟು ತಿನ್ನಲೇಬೇಕಾಗತ್ತೆ. ನಾವು ಮಾಡಿರುವಂತಹ ತಿಂಡಿನ ನಾವೇ ಇಷ್ಟಪಡದೇ ಇದ್ದರೆ ಹೇಗೆ ಅಲ್ವಾ. ಸೊ ಹಾಗಾಗಿ ನಾನು ಯಾವುದೇ ತಿಂಡಿ ಮಾಡಿದರೂ ನಾನು ತುಂಬಾ ಇಷ್ಟಪಟ್ಟು ತಿಂತೀನಿ. ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ಮನೆಯಲ್ಲಿ ಕೆಲವೊಬ್ಬರಿಗೆ ಒಂದೊಂದು ಥರ ಅಂತಲೇ ಹೇಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ತಂದಿದ್ರು, ಅದನ್ನು ಕೂಡ ನೀಟಾಗಿ ಹೆಚ್ಚಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ ಪಲಾವ್ಗೆ ಹಾಕೋದಕ್ಕೆ ಅಂತೇಳಿ. ಇವತ್ತು ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ, ತೊಗರಿಬೇಳೆ ಬೇಯಿಸಿ. ಹಾಗೆ ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ವ,
ಚೆನ್ನಾಗಿರುತ್ತೆ, ಫ್ಲೇವರೆಲ್ಲ ಚೆನ್ನಾಗಿರುತ್ತೆ. ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆಲ್ಲ ಹುರಿದು ಹಾಕಿಬಿಟ್ಟು ಮಾಡುವಂತಹ ಸಾಂಬಾರು. ಆ ಥರ ಮಾಡ್ತಾ ಇರುವಂಥದ್ದು. ರೆಸಿಪಿಯನ್ನು ಶೇರ್ ಮಾಡಿಲ್ಲ ನಾನಿವತ್ತು. ಸಿಂಪಲ್ಲಾಗಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ. ಹಾಗೆ ಇಲ್ಲಿ ಇವಾಗ ಪಲಾವ್ಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಬೀನ್ಸ್, ಬಟಾಣಿ ಎಲ್ಲ ಹಾಕಿ, ಹಾಗೆ ನಾನು ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಏನಿದೆ ನೋಡಿ, ಅದನ್ನು ಕೂಡ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ತರಕಾರಿಗಳನ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ನೀರಲ್ಲಿ ಒಂದು ಅರ್ಧ ಗಂಟೆ ಆದರೂ ನೆನೆಸಿಟ್ರೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೈಸ್ ಏನಿದೆ ನೋಡಿ, ಅದು ತುಂಬಾ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ನಾವು ಪಲಾವ್ ತಿನ್ನಬೇಕಿದ್ರೂ ಅಷ್ಟೇ ಜ್ಯೂಸಿಯಾಗಿರುತ್ತೆ. ತುಂಬ ಡ್ರೈನೆಸ್ ಫೀಲ್ ಆಗಲ್ಲ ತಿನ್ನಬೇಕಿದ್ರೆ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಎಲ್ಲ ಹಾಕಿದ ನಂತರ ನೀರು ಹಾಕ್ತಾಯಿದ್ದೀನಿ. ಅಳತೆ ನೋಡಿಕೊಂಡು ನೀರು ಹಾಕಿಬಿಟ್ಟು ಅದನ್ನು ಹಾಗೆ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಪಲಾವ್ ಮಾಡಬೇಕಿದ್ರೆ ಈ ಪ್ರಾಸೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತಂದರೆ, ಇವಾಗ ನಾವು ನೀರು ಹಾಕಿಬಿಟ್ಟು ಡೈರೆಕ್ಟಾಗಿ ಮುಚ್ಚಿದ್ರೆ ಪಲಾವು ತಳ ಹಿಡಿಯೋದಂತೂ ಗ್ಯಾರಂಟಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿದರೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪನೂ ತಳ ಹಿಡಿಯಲ್ಲ. ತುಂಬ ಸಲ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ. ನಾನು ಈ ಟಿಪ್ಸ್ನ ತುಂಬ ಸಲ ನಾನು ನಿಮಗೆ ಹೇಳಿದ್ದೀನಿ. ಯಾರಾದರೂ ಹೊಸಬ್ರಾಗಿದ್ದರೆ ಬೇಕಿದ್ದರೆ ಈ ಥರ ಮಾಡ್ಕೋಬೋದು ಅಂತ ವಾಪಸ್ ಹೇಳ್ತಾ ಇರುವಂಥದ್ದು. ಹಾಗೆ ಕುಂಬಳಕಾಯಿ ಕಟ್ ಮಾಡಿ ಇಟ್ಟಿದ್ದಲ್ವ, ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ತೊಗರಿಬೇಳೆನ ನಾನು ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಇಷ್ಟು ಇವತ್ತಿನ ದಿನದ ರುಟೀನ್ ಅಂತ ಹೇಳ್ಬೋದು. ಬೆಳಗ್ಗಿನ ಒಂದು ರುಟೀನ್ ಇದು. ವಾಪಸ್ ನಾನಿಲ್ಲಿ ತೋರಿಸುವಂಥದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಉದ್ದಿನ ಹಿಟ್ಟಿತ್ತು, ಅಂದರೆ ಹಿಂದಿನ ದಿನ ಪಲಾವ್ ಮಾಡಿದ್ದೆ ಅಲ್ವ, ಅದಕ್ಕಿಂತ ಹಿಂದಿನ ದಿನದ ಉದ್ದಿನ ಹಿಟ್ಟಿತ್ತು. ಉಪ್ಪೇನು ಹಾಕಿರಲಿಲ್ಲ, ಸ್ವಲ್ಪ ಉದ್ದಿನ ಹಿಟ್ಟು ಹಾಗೆ ಉಳಿದಿತ್ತು. ಅದರಿಂದ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನೀರಲ್ಲಿ ರಾತ್ರಿಯೇ ನಾನು ಹೆಸರು ಕಾಳು ಹಾಗೆ ರಾಗಿನ ನಾನು ನೀರಲ್ಲಿ ಸಪ್ರೇಟಾಗಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಇವಾಗ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇದನ್ನು ನಾನು ಉದ್ದಿನ ಹಿಟ್ಟು ಇತ್ತು ಅಂತ ಹೇಳಿದೆ ಅಲ್ವ, ಸೊ ಅದಕ್ಕೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದರಿಂದ ಒಂದು ಹೆಲ್ದಿಯಾದಂತಹ ದೋಸೆನ ನಾವು ಮಾಡಿಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಈರುಳ್ಳಿ ಹಾಕೋಬೋದು, ನಿಮ್ಮಿಷ್ಟ. ಬೇಕಿದ್ದರೆ ಈ ಸೌತೆಕಾಯಿ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ತುರ್ಕೊಂಡು ಹಾಕ್ಬೋದು. ನಾನು ಬರೀ ಕ್ಯಾರೆಟ್ ತುರಿ ಮಾತ್ರ ತುರ್ಕೊಂಡು ಹಾಕಿರುವಂಥದ್ದು. ಸೊ ಇದರಿಂದ ಒಂದು ಚೆನ್ನಾಗಿರುವಂತಹ ಹೆಲ್ದಿಯಾದಂತಹ ಒಂದು ರೆಸಿಪಿನ ಮಾಡ್ಬೋದು. ಹಾಗೆ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ಮಾಡುವಂತಹ ಚಟ್ನಿ ಇದು. ಅಮ್ಮ ಇದೇ ಥರ ಮಾಡ್ತಾರೆ. ಬರೀ ತೆಂಗಿನಕಾಯಿ, ಒಣಮೆಣಸು, ಸ್ವಲ್ಪ ಹುಣಸೆಹಣ್ಣು ಹಾಗೆ ಅರ್ಧ ಈರುಳ್ಳಿನ ಹಾಕ್ತಾರೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಚಿಕ್ಕ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡುವಂತಹ ಚಟ್ನಿ. ಯಾವುದೇ ರೀತಿಯಾದಂತಹ ಕಡಲೆಪಪ್ಪು ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಏನೂ ಹಾಕಲ್ಲ. ನಮ್ಮಮ್ಮ ಇದೇ ಥರ ಚಟ್ನಿ ಮಾಡ್ತಾರೆ ಯಾವಾಗ್ಲೂ. ಹಾಗೆ ಇದಕ್ಕೊಂದು ಪುಟ್ಟದಾದಂತಹ ಒಂದು ಒಗ್ಗರಣೆ ಅಂತ ಹೇಳ್ಬೋದು. ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಒಂದು ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ. ಸೊ ಹಾಗೆ ಚಟ್ನಿ ಕೂಡ ರೆಡಿ ಆಯಿತು. ಇವತ್ತಿನ ಈ ದೋಸೆಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಮಾಡ್ಕೋಬೇಕು ಈ ಥರ ದೋಸೆ ಮಾಡಬೇಕಿದ್ರೆ. ಗ್ರೀನ್ ಕಲರ್ ಹಸಿಮೆಣಸಿನ ಚಟ್ನಿ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ನಮಗೆ ಅಂತೂ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಂಪು ಚಟ್ನಿನೇ ಜಾಸ್ತಿ ಇಷ್ಟಪಡ್ತಾರೆ ಎಲ್ಲರೂ. ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದೆ ಸ್ನೇಹಿತರೆ. ತಿಂಡಿ ಆಯಿತು, ಹಾಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಟೈಮ್ ಈಗ 12 ಗಂಟೆ ಆಗ್ತಾ ಬಂತು. 12 ಗಂಟೆ ಆಯಿತು. ಈಗ ಸ್ವಲ್ಪ ಹೊರಗಡೆ ಹೋಗೋದಕ್ಕಿದೆ, ಹಾಗಾಗಿ ರೆಡಿಯಾಗಿದ್ದೀನಿ. ಅದಕ್ಕಿಂತ ಮೊದಲು ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಇವಾಗ ವಾಪಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಿಮಗೆಲ್ಲರಿಗೂ ಕೂಡ ಸಾರಿ ಕೇಳಬೇಕು. ಯಾಕೆಂತ ಹೇಳಿದರೆ ತುಂಬ ಗ್ಯಾಪ್ ಆಯ್ತಲ್ವ, ಲಾಗ್ ಮಾಡಿದೆ. ಒಂದು 15 ಡೇಸ್ ಆಯಿತು ಅಂತ ಅನಿಸುತ್ತೆ ನನಗೆ. ಸರಿಯಾಗಿ ಲಾಗ್ ಮಾಡೋದಕ್ಕೇ ಆಗ್ತಾ ಇರಲಿಲ್ಲ. ಇಲ್ಲ ಅಂತ ಹೇಳಿದರೆ ನನ್ನ ರುಟೀನ್ ಎಲ್ಲ ಶೇರ್ ಮಾಡ್ತಾಯಿದ್ದೆ. ನನಗೆ ಕೆಲವೊಬ್ಬರು ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರು, ಯಾಕೆ ಅಕ್ಕ ಲಾಗ್ ಮಾಡ್ತಾಯಿಲ್ಲ ನೀವು, ಲಾಗ್ ಮಾಡಿ, ನಿಮ್ಮ ರುಟೀನ್ ನನಗೆ ತುಂಬಾ ಇಷ್ಟ, ಅದನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಕೆಲವೊಬ್ಬರು ಕಮೆಂಟ್ಸ್ ಕೂಡ ಮಾಡಿದರು. ಸೊ ಆವಾಗ ನನಗೆ ಅನ್ನಿಸ್ತಾ ಇತ್ತು, ಹೇಗಾದರೂ ಮಾಡಿ ಲಾಗ್ನ ವಾಪಸ್ ಕಂಟಿನ್ಯೂ ಮಾಡೋಣ.
ನನಗೂ ಕೂಡ ಅಷ್ಟೇ ಯಾಕೋ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ತುಂಬ ಬೇಜಾರಾಗ್ತಾ ಇತ್ತು. ನಾನೇ ಏನೋ ಒಂದು ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನೀವು ಕೂಡ ನನ್ನನ್ನು ಮಿಸ್ ಮಾಡ್ತಾ ಇದ್ದೀರಿ ಅಂತ ಕೂಡ ಗೊತ್ತಾಯಿತು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇನ್ನೂ ರೆಗ್ಯುಲರಾಗಿ ಲಾಗ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ, ನಾನು ಹಾಕ್ತಾ ಇರ್ತೀನಿ ಅಷ್ಟೇ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಸೊ ಫ್ರೆಶಪ್ ಆಗಿ ಇವಾಗ ರೆಡಿಯಾಗಿದ್ದೀನಿ. ವೀಡಿಯೋಸ್ ಮಾಡ್ತಾ ಇದ್ದರೆ ಆರಾಮಾಗಿ ಮಾತಾಡೋದಕ್ಕಾಗತ್ತೆ. ವೀಡಿಯೋಸ್ ಮಾಡೋದು ಸ್ಟಾಪ್ ಆದರೆ ಈ ಮಾತಾಡೋದಕ್ಕೆ ಕೂಡ ಕಷ್ಟ ಅಂತ ಅನಿಸುತ್ತೆ ನನಗೆ. ತುಂಬ ದಿನ ಆಯ್ತಲ್ವ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು. ಈಗ ಕ್ಯಾಮ್ರಾ ಹಿಡಿಬೇಕಿದ್ರೆ ಏನು ಮಾತಾಡಬೇಕು ಅಂತಲೇ ತೋಚ್ತಾ ಇಲ್ಲ ನನಗೆ. ಅಂದರೆ ರೆಗ್ಯುಲರಾಗಿ ನಾನು ವೀಡಿಯೋ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ತನ್ನಷ್ಟಕ್ಕೆ ಆ ಒಂದು ಮಾತುಗಳು ಬರ್ತಾ ಇರುತ್ತೆ, ಕ್ಲಾರಿಟಿ ಇರುತ್ತೆ ನಮಗೆ. ಏನು ಮಾತಾಡ್ತೀವಿ, ಏನು ಮಾತಾಡಬೇಕು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಬಟ್ ಈ ಬಿಟ್ಟು ಲಾಗ್ ಮಾಡ್ತೀವಲ್ವ, ಗ್ಯಾಪ್ ಸಿಗುತ್ತಲ್ವ, ಆ ಥರ ಆದಾಗ ಆ ಫ್ಲೋ ಏನಿದೆ ನೋಡಿ ಅದು ಅಷ್ಟು ಕ್ಲಿಯರಾಗಿ ರೆಗ್ಯುಲರಾಗಿ ವಿಡಿಯೋ ಮಾಡಬೇಕಿದ್ರೆ ಬರುತ್ತಲ್ವ. ಸೊ ಆ ಥರ ಬರೋದಿಲ್ಲ ಅಂತ ಅನಿಸುತ್ತೆ ನನಗೆ. ಇರಬಹುದು, ಅದು ಹಾಗೆ ಅಲ್ವಾ, ಯಾವುದೇ ಕೆಲಸ ಆದರೂ ಅಷ್ಟೇ. ದಿನ ಮಾಡ್ತಾಯಿದ್ರೆ ಆರಾಮಾಗಿ ಹೋಗುತ್ತೆ. ಬಿಟ್ಟು ಮಾಡ್ತಾಯಿದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟರು ಆ ಕೆಲಸನ ವಾಪಸ್ ನಾವು ಸ್ಟಾರ್ಟಿಂಗಿಂದ ಕಲಿಯೋ ಥರ ಅನಿಸುತ್ತೆ. ಆ ಕೆಲಸನ ನಾವು ವಾಪಸ್ ಕಲಿಯೋ ಥರ ಆಗುತ್ತೆ, ಹಾಗೆ ಅಲ್ವಾ. ಸೊ ಅಡುಗೆ ಎಲ್ಲ ಮಾಡಿದ್ದೀನಿ. ಬೆಳಿಗ್ಗೆ ಇವತ್ತು ನಾನು ಎಗ್ ಕರಿ ಮಾಡಿದ್ದೆ, ಲಂಚ್ ಬಾಕ್ಸಿಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಎಗ್ ಕರಿ ಮಾಡಿದ್ದೆ. ಅನ್ನ ಕೂಡ ಆಗಿದೆ. ಇನ್ನು ಸ್ವಲ್ಪ ಊಟ ಮಾಡಬೇಕು. ನನಗೆ 1 ಗಂಟೆಗೆ ಹೋಗೋದಕ್ಕಿದೆ ಪೇಟೆಗೆ. ಸೊ ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೇನೋ ಒಂದು ತೋರಿಸ್ಬೇಕು ಬನ್ನಿ. ಅಂದರೆ ಮೊನ್ನೆಯಿಂದ ನಾನು ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ವೀಡಿಯೋ ಮಾಡ್ತಾ ಇರಲಿಲ್ಲಲ್ವ. ಸೊ ಹಾಗಾಗಿ ತೋರಿಸೋದಕ್ಕೆ ಆಗಿರಲಿಲ್ಲ. ಬನ್ನಿ ತೋರಿಸ್ತೀನಿ. ಇದೊಂದು ಬಾಕ್ಸ್ ನೋಡಿ, ಗ್ಯಾಸ್ ಸಿಲಿಂಡರ್ನ ಹೊರಗಡೆ ಇಡೋದಕ್ಕೆ ಅಂತ ಮಾಡಿರುವಂಥದ್ದು. ಅಂದರೆ ಒಳಗಡೆ ಇಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಇಷ್ಟು ವರ್ಷ ಒಳಗಡೆನೇ ಇತ್ತು, ಇವಾಗ ಅಂದರೆ ಈ ಥರ ಬಾಕ್ಸ್ ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿರುವಂಥದ್ದು. 4000 ಆಗಿದೆ ಈ ಬಾಕ್ಸಿಗೆ. ಈ ಥರ ಇದೆ ನೋಡಿ, ನೆಟ್ ಟೈಪ್ ಮಾಡಿದ್ದಾರೆ. ಇದರ ಒಳಗಡೆ ಈ ಥರ ಸಿಲಿಂಡರ್ನ ಇಟ್ಟು ಆಮೇಲೆ ಅದನ್ನು ಹಾಗೆ ಕ್ಲೋಸ್ ಮಾಡೋದು. ಇಲ್ಲಾಂತ ಹೇಳಿದರೆ ಒಳಗಡೆನೇ ಇರ್ತಾ ಇತ್ತು. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಇವಾಗ ಇದೇ ಥರ ಮಾಡ್ತಾರೆ. ಎಲ್ಲರೂ ಕೂಡ ಹೊಸ ಮನೆ ಕಟ್ಟುವಂಥವರು ಇದೇ ಥರ ಮೆಥಡ್ನ ಫಾಲೋ ಮಾಡ್ತಾರೆ. ಯಾಕೆಂತ ಹೇಳಿದರೆ ಹೊರಗಡೆ ಇದ್ದಷ್ಟು ನಮಗೆ ಸೇಫ್ ಅಂತ ಅಂದ್ಬಿಟ್ಟು ಅಷ್ಟೇ. ಸ್ವಲ್ಪ ಕೇರ್ ಮಾಡಿದರೆ ಒಳ್ಳೇದಲ್ವಾ. ಈ ಥರ ಗ್ಯಾಸ್ ಸಿಲಿಂಡರ್ ಎಲ್ಲ ಒಳಗಡೆ ಇಡೋದಕ್ಕಿಂತ ಹೊರಗಡೆ ಇಟ್ಟರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಈ ಥರ ಒಂದು ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಇದನ್ನು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಕೂಡ ಮಾಡಿದರು. ಅದನ್ನು ಒಂದು ತೋರಿಸೋಣ ಅಂತ ಅನ್ನಿಸ್ತು. ಯಾರಿಗಾದರೂ ಬೇಕಿದ್ದರೆ ಮಾಡುವಂತಹ ಪ್ಲ್ಯಾನ್ ಇದೆ, ಈ ಥರ ಮಾಡ್ಕೋಬೋದು. ಈ ಥರ ಅದಕ್ಕೆ ಲಾಕ್ ಕೂಡ ಮಾಡ್ಕೋಬೋದು ನೋಡಿ, ಹೊರಗಡೆಯಿಂದ ಈ ರೀತಿ ಇದೆ. ನೋಡಿದ್ರಿ ಅಲ್ವಾ, ಯಾರಿಗಾದರೂ ಬೇಕಿದ್ದರೆ ಮಾಡಿಸ್ಕೋಬಹುದು. ಅಂದರೆ ಸೇಫ್ ಆಗಿರುತ್ತೆ. ಗ್ಯಾಸ್ ಒಳಗಡೆ ಮನೆ ಒಳಗಡೆ ಇಡೋದಕ್ಕಿಂತ ಹೊರಗಡೆ ಇಟ್ರೇ ಬೆಸ್ಟ್. ಏನಂತಂದರೆ ಏನು ಆಗತ್ತೆ ಅಂತಲ್ಲ, ಯಾವಾಗ ಏನಾಗಬೇಕೋ ಅದು ಆಗೇ ಆಗುತ್ತೆ. ಅದು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ಕೇರ್ ನಾವು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಸೇಫ್ ಆಗಿರುತ್ತೆ ಹೊರಗಡೆ ಇರಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮಾಡಿಸಿದ್ದೀವಿ. ಯಾರಿಗಾದರೂ ಬೇಕಿದ್ದರೆ ಮಾಡಿಸ್ಬೋದು, ಐಡಿಯಾ ಇದ್ದರೆ ಆರಾಮಾಗಿ ಮಾಡಿಸ್ಬೋದು.